ಅಂತ ಹೇಳಿದ್ರೆ ಅಲ್ಲಿ ವಿಶಿಷ್ಟ ಶ್ರೀಮಂತ ಸಂಸ್ಕೃತಿಯ ಆಚರಣೆ ಸೊಬಗನ್ನು ನಾವು ಪ್ರತಿ ವರ್ಷ ನೋಡ್ತಾನೆ ಇರ್ತೀವಿ. ಸಹಸ್ರ ವರ್ಷಗಳಿಂದ ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆಗೆ ಭಕ್ತರ ಬೇಡಿಕೆಗಳನ್ನ ಈಡೇರಿಸ್ತಾ ಹೋದಂತೆ ತುಳುನಾಡಿನ ಆಚೆಗೂ ದೈವಗಳನ್ನ ಜನ ನಂಬ್ತಾ ಬಂದಿದ್ದಾರೆ. ಉಡುಪಿಯ ಕಂಗಣಬೆಟ್ಟು ಅಣ್ಣಪ್ಪ ಪಂಜುರ್ಲಿ ಗರಡಿಗೆ ವಿಭಜನೆ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಬಂದಂತಹ ಕುಟುಂಬವೊಂದು ಬಂದಿದೆ. ಅವ್ರು ಏನು ಕೇಳ್ಕೊಂಡಿದ್ದಾರೆ ದೈವದ ಹತ್ರ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪಂಜುರ್ಲಿ ದೈವದ ಮೊರೆ ಹೋದ ಪಾಕ್ ಮೂಲದ ಕುಟುಂಬ. ಉಡುಪಿಯ ಕಂಗಣಬೆಟ್ಟು ದೈವಸ್ಥಾನದಲ್ಲಿ ದೈವ ದರ್ಶನ. ದೈವಗಳನ್ನು ನಂಬಿ ಆರಾಧಿಸುವ ತುಳುನಾಡಿನ ಜನರಲ್ಲಿ ದೇವರಂದ್ರೆ ಭಯ ಭಕ್ತಿ ಅಪಾರ. ಹೆಚ್ಚಿನ ಮನೆ ಅಥವಾ ಕುಟುಂಬದ ಮೂಲದಲ್ಲಿ ದೈವಾರಾಧನೆ ನಡೀತಾನೆ ಇರುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಅದರಲ್ಲೂ ಕೂಡ ಕಾಂತಾರ ಸಿನಿಮಾ ಬಂದ ಬಳಿಕವಂತೂ ದೇಶ ಪ್ರಪಂಚದ ಮೂಲೆ ಮೂಲೆಯಿಂದ ಜನ ಭೂತಾರಾಧನೆ ದೈವಾರಾಧನೆಯನ್ನು ನೋಡಲಿಕ್ಕೆ ಬರ್ತಿದ್ದಾರೆ. ಬೆಳಕಿನ ಉಂಡೆ ಕಣ್ಮುಂದೆ ಬಂದಂತೆ ಯಾರೋ ಬಂದು ಮಾತನಾಡಿದಂತಹ ಅನುಭವ. ಹೀಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನು ಕಂಡು ಆದಿ ಉಡುಪಿಯ ಕಂಗಣಬೆಟ್ಟು ಅಣ್ಣಪ್ಪ ಪಂಜುರ್ಲಿ ದೈವಸ್ಥಾನಕ್ಕೆ ಬಂದ ಪಾಕಿಸ್ತಾನದ ಕುಟುಂಬ ವಿಭಜನೆಯ ನಂತರ ಅಲ್ಲಿಂದ ಬಂದು ಮಹಾರಾಷ್ಟ್ರದಲ್ಲಿ ನೆಲೆಸಿರುವ ತಾಯಿ ಮತ್ತು ಮಗ ಆಗಮಿಸಿ ದೈವಕ್ಕೆ ದರ್ಶನ ಸೇವೆಯನ್ನು ಕೊಟ್ಟಿದ್ದಾರೆ. ತಮ್ಮ ಮಗನಿಗಿರುವ ಸಮಸ್ಯೆಯನ್ನ ಬಗೆಹರಿಸುವಂತೆ ದೈವದ ಬಳಿ ಬೇಡಿಕೊಂಡಿದ್ದಾರೆ. ಸಿಂಧಿ ಪಂಗಡ ಆರಾಧಿಸುವಂತಹ ಗುರುಗಳನ್ನ ದೇವರನ್ನ ಆದಿತ್ಯ ಸಿಂಘಾನಿಯಾ ನಂಬುತ್ತಾ ಬಂದಿದ್ದಾರೆ. ಕಳೆದ 5-6 ವರ್ಷಗಳಿಂದ ಕೆಲ ಸಮಸ್ಯೆಗಳನ್ನ ಈತ ಅನುಭವಿಸುತ್ತಿದ್ದಾನೆ. ಒಂದು ಬೆಳಕಿನ ಉಂಡೆ ಬಂದಂತೆ ಯಾರೋ ಬಂದು ಮಾತನಾಡಿದಂತೆ ಮಾನಸಿಕವಾಗಿ ನೆಮ್ಮದಿ ಕಳೆದುಕೊಂಡಂತೆ ಸದಾ ಅನಾರೋಗ್ಯ ಅನುಭವವಾದಂತೆ ಭಾಸವಾಗ್ತಾ ಇದೆ ಅಂತ ಹೇಳ್ತಿದ್ದಾನೆ. ಎಲ್ಲವನ್ನೂ ದೈವದ ಮುಂದೆ ಹೇಳ್ಕೊಂಡಿದ್ದಾನೆ. ದರ್ಶನದಲ್ಲಿ ದೈವ ಪರಿಹಾರವನ್ನು ಸೂಚಿಸಿ ಪ್ರಸಾದ ಕೊಟ್ಟಿದೆ. ಅವರದ್ದು ಸಾಧಾರಣ ಒಂದು 6-7 ವರ್ಷದಿಂದ ಅವರ ಸಮಸ್ಯೆ ಇದೆ. ಅದು ಹಲವಾರು ಕಡೆ ಹೋಗಿ ಸಮಸ್ಯೆ ಏನಂತ ಹೇಳಿ ಅವನ ಮೈಯೊಳಗೆ ಯಾವುದೋ ಒಂದು ದೈವಿ ಶಕ್ತಿ ಬಂದು ಅದು ನಾನು ಶ್ರೀನಾಥ್ ಅಂತೇಳಿ ಮಾತಾಡ್ತಾ ಇತ್ತು. ಅನೇಕ ಸ್ಥಳಗಳಿಗೆ ಹೋಗಿ ಅದಕ್ಕೆ ಪರಿಹಾರವನ್ನು ಹುಡುಕಿದ್ರು. ಬಹಳಷ್ಟು ಹಣವನ್ನು ಖರ್ಚು ಮಾಡಿದ್ರು. ಅವರು ಹೇಳಿದಾಗೆ ಬಹಳಷ್ಟು ಹೋಮ ಹವನ ಪೂಜೆಗಳನ್ನೆಲ್ಲ ಮಾಡಿದ್ರು ಕೂಡ ಪರಿಹಾರ ಸಿಕ್ಕಲಿಲ್ಲ. ಈ ಸ್ವಲ್ಪ ದಿವಸ ಹಿಂದೆ ಅವರು ಯೂಟ್ಯೂಬ್ನಲ್ಲಿ ಯಾವುದು ನಮ್ಮ ಜಾಲತಾಣದಲ್ಲಿ ಇಲ್ಲಿ ಕ್ಷೇತ್ರದ ಒಂದು ಕಾರಣಿಕವನ್ನು ತಿಳಿದುಕೊಂಡು ಇಲ್ಲಿಗೆ ಬಂದು ನಮ್ಮನ್ನು ಸಂಪರ್ಕ ಮಾಡಿದರು. ಆ ಪ್ರಕಾರವಾಗಿ ನಾವು ಇವತ್ತಿನ ದಿವಸ ದರ್ಶನ ಸೇವೆ ಪಂಜುರ್ಲಿಯ ದರ್ಶನಾವೇಶದ ಸೇವೆಯನ್ನು ಮಾಡಿದ್ವಿ. ಅದಕ್ಕೆ ಪರಿಹಾರವಾಗಿ ಅವರು ಇಲ್ಲಿ ಉತ್ತರ ಸಿಕ್ಕಿದೆ. ಹಲವು ಕಡೆ ಪೂಜೆ ಪುನಸ್ಕಾರ, ಮಂತ್ರವಾದಿಗಳು, ದೇವಸ್ಥಾನದಲ್ಲಿ ಪೂಜೆ, ಇದರ ಜೊತೆಗೆ ಚಿಕಿತ್ಸೆ ಕೊಟ್ಟರೂ ಕೂಡ ಯಾವುದೇ ಫಲ ಸಿಕ್ಕಿರಲಿಲ್ಲ. ಇದೀಗ ಸಮಸ್ಯೆ ಬಗೆಹರಿದ ನಂತರ ಕ್ಷೇತ್ರಕ್ಕೆ ಮತ್ತೆ ಬಂದು ದರ್ಶನ ಪಡೆದು ಸೇವೆ ಸಲ್ಲಿಸುವುದು, ಕ್ಷೇತ್ರದಲ್ಲಿರುವ ಸಿರಿಗಳಿಗೆ ಹೂವಿನ ಪೂಜೆ, ಹೀಗೆ ಸರಳ ಮಾರ್ಗೋಪಾಯವನ್ನ ದೈವ ನುಡಿದಿದೆ. ಅವರಿಗೆ ಶ್ರೀನಾಥ್ ಅಂತ ಯಾವುದೋ ಒಂದು ದೈವದ ಹಾಗೆ ದೇಹದೊಳಗೆ ಕೂತುಬಿಟ್ಟಿದೆ. ಅದಿಲ್ಲಿ ನುಡಿ ಏನಾಗಿದೆ ಅಂದರೆ, ನೀವು ಕೃಷ್ಣನನ್ನು ಆರಾಧನೆ ಮಾಡ್ತಿದ್ರೆ ಅವನು ಬಿಲ್ಕುಲ್ ಅದಕ್ಕೆ ವಾಪಸ್. ಮತ್ತು ಅವನಿಗೆ ಕಿವಿಯಲ್ಲಿ ಏನೇನೋ ಆಗೋದು, ಮತ್ತು ಮೈ ಮೇಲೆ ಏನೋ ಒಂದು ಆವೇಶ ಬಂದ ಹಾಗೆ ಆಗೋದು, ನಾನಾ ನಮೂನೆ ಆಗ್ತಿತ್ತು. ಅದು ಯೂಟ್ಯೂಬ್ನಲ್ಲೆಲ್ಲ ನೋಡಿ ಇಲ್ಲೇ ಕಾರಣಕ್ಕೆ ಇಲ್ಲಿ ಮಾತ್ರ ಒಳ್ಳೆ ನುಡಿ ಕೊಟ್ಟಿದೆ. 46 ಶುಕ್ರವಾರ ದೇವಿ ಆರಾಧನೆ ಮಾಡಬೇಕು. ಕೃಷ್ಣ ಮಾತ್ರ ಇಲ್ಲ, ರಾಧೆ ಕೃಷ್ಣ. ರಾಧೆ ಅಂದರೆ ದೇವಿ. ಯಾವ ದೇವಿ? ಲಕ್ಷ್ಮೀ ಆಗ್ಬೋದು, ಲಕ್ಷ್ಮೀನಾರಾಯಣ, ಲಕ್ಷ್ಮೀ ನರಸಿಂಹ ಇದ್ದ ಹಾಗೆ. ನೀವು ಅದನ್ನು ಅಗತ್ಯ ಪಾಲಿಸಬೇಕು. ಯಾವುದು? ಕೃಷ್ಣನನ್ನು ನೀವು ಪೂಜೆ ಮಾಡಬೇಕು. ಅಲ್ಲಿ ನಿಮ್ಮ ಊರಿನಲ್ಲಿ ಸುದರ್ಶನ ಹೋಮ ಮಾಡಬೇಕು. ಈ ಆದಿತ್ಯ MBA ಪದವೀಧರನಾಗಿದ್ದು ಕಾಯಿಲೆಯಿಂದಾಗಿ ಉದ್ಯೋಗ ಮಾಡ್ತಿಲ್ಲ. ಇದೇ ಕಾರಣಕ್ಕೆ ಯುವಕ ದೈವಕ್ಕೆ ಪೂಜೆ ಸಲ್ಲಿಸಿದ್ದಾನೆ. ಪೂಜೆಯ ಬಳಿಕ ದರ್ಶನ ಸೇವೆಯ ಮೂಲಕ ಸಂಕಷ್ಟ ಪರಿಹಾರಕ್ಕಾಗಿ ದೈವಕ್ಕೆ ಮೊರೆ ಇಟ್ಟಿದ್ದಾನೆ. ದೈವವು ಈ ಯುವಕನ ಕಾಯಿಲೆ ನಿವಾರಣೆಗೆ ಪೂಜೆಯ ಜೊತೆಗೆ ಸೂಕ್ತ ಚಿಕಿತ್ಸೆ ಪಡೆಯುವಂತೆ ಸಲಹೆ ಕೊಟ್ಟಿದೆ. ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.